ಸುಮಾರು 25ನೇ ತಾರೀಕು ಶನಿವಾರ ದಿವಸ ಇವರು ಡ್ರಗ್ಸ್ ಮೆಡ್ಲರ್ ಅನ್ನುವಂಥ ಒಂದು ಅಭಿಯಾನದಡಿ ನಾವು ಹುಡುಗರನ್ನು ತೊಗೊಂಡು ಹೋಗ್ತಾ ಇದ್ದೀವಿ ಅಂತೇಳಿ ಇವ್ರು ಯಾರೂ ನಮ್ಗೆ ಹೇಳಿಲ್ಲ. ನಾವು ಸುಮಾರು ರಾತ್ರಿ 12 ತನಕ ಹುಡುಗರು ಸಿಗ್ಲಾರ್ದಕ್ಕೆ ಪಾಲಕರು ಆತಂಕಗೊಂಡು ಒಂದೆರಡು ವಕೀಲರು 3-4 ಜನ ಗಣ್ಯ ವ್ಯಕ್ತಿಗಳನ್ನ ಕರ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋದ್ವಿ. ಪೊಲೀಸ್ ಸ್ಟೇಷನ್ಗೆ ಹೋದ ತಕ್ಷಣ ಇವರು ಇಲ್ಲ ಸರ್, ನಾವು ಲೀಗಲ್ ಪ್ರೊಸೀಜರ್ ಮಾಡಬೇಕಾಗ್ತದೆ, ನಾವು ನಾಳೆ ಅವ್ರನ್ನ ಟೆಸ್ಟ್ ಮಾಡ್ತೀವಿ. ನೀವು ಟೆಸ್ಟ್ ಮಾಡಿರಿ, ನೆಗೆಟಿವ್ ಬಂದವ್ರನ್ನ ಅವ್ರನ್ನ ಇಮಿಡಿಯೇಟ್ಲಿ ಬಿಟ್ಬಿಡ್ರಿ. ಅವ್ರ ವಿದ್ಯಾಭ್ಯಾಸ ನಾಳೆ ಎಕ್ಸಾಮ್ ಓದ್ತಾ ಇದ್ದಾರೆ, ಅವ್ರ ಮೇಲೆ ಮಾನಸಿಕವಾಗಿ ಒತ್ತಡ ಆಗ್ತದೆ, ಮಾನಸಿಕ ಪರಿಣಾಮ ಆಗ್ತದೆ ಅಂತೇಳಿ ಹೇಳಿದ್ವಿ ನಾವು. ಇವರು ಅದಾದರೂ ಕೂಡ 26ನೇ ತಾರೀಕು ನೆಗೆಟಿವ್ ಬಂದ ಮೇಲೆ ಹುಡುಗರನ್ನ ಸಾಯಂಕಾಲ 6 ಗಂಟೆ ಆದರೂ ಬಿಟ್ಟಿಲ್ಲ. ಕೆಲವೊಂದು ಕಡೆಯಿಂದ ನೆಗೆಟಿವ್ ಬಂದಂಥ ಮಕ್ಕಳ ಕಡೆಯಿಂದ ಇವರು ದುಡ್ಡು ವಸೂಲಿ ಮಾಡ್ಯಾರ. ಅದು ಅಮೌಂಟ್ ಎಕ್ಸಾಕ್ಟ್ಲಿ ಗೊತ್ತಿಲ್ಲ. ಇದರಿಂದ ಹುಡುಗ ಇವತ್ತು ಆದಿತ್ಯ ಅನ್ನೋ ತೀರ್ಕೊಂಡಾನ. ಅದು ಮೇನ್ ಕಾರಣ. ಹುಡುಗರ ಮಾನಸಿಕ ಸ್ಥಿತಿ ಎಷ್ಟು ಇದು ಆಗಿರ್ಬೋದು. ಇವರು ಯಾರು ತಪ್ಪಿತಸ್ಥರಿರ್ತಾರ ಅವ್ರಿಗೆ ಇದು ಶಿಕ್ಷೆ ಮಾಡೋದು ಬೇರೆ. ಅದನ್ನ ಬಿಟ್ಟು ನೆಗೆಟಿವ್ ಬಂದವ್ರನ್ನ ಆದಷ್ಟು ಜಲ್ದಿ ಬಿಟ್ಟು ಅವ್ರನ್ನ ಮತ್ತೊಂದಕ್ಕೆ ಎಳೆಯಬಾರ್ದು. ಯಾವ ವಿಷಯಕ್ಕೂ ಒಬ್ಬರ ಮೇಲೆ ಅವ್ನು ಪಾಸಿಟಿವ್ ಬಂದವನ ಮೇಲೆ ನೀವೇ ಹೇಳ್ಬಿಡ್ರಿ ಅವ ಗಾಂಜಾ ಸೇದ್ನ ಅಂತ ಹೇಳೋದು, ಒಬ್ಬ ಹುಡುಗನ ಸಲಾಗಿ ಮತ್ತೊಬ್ಬ ಹುಡುಗನ ಬಳಸ್ಕೊಳ್ಳೋದು ಎಲ್ಲ ತಪ್ಪು ಕ್ರಮಗಳು ಇವತ್ತು ಹುಡುಗ ಸಾವು ಕಾರಣಕ್ಕೆ ಇದೇ ಕಾರಣ. ಮಗ ಹೇಳ್ತಿದ್ದೀನ್ರಿ ಒಟ್ಟು ಅಲ್ಲಿ ಅವ್ರಿಗೆ ನಾ ಏನು ಮಾಡ್ಲಾರ್ದನ ಕೇಳಾಕತ್ತಾರ, ಅದಕ್ಕೆ ನನ್ ಕೊಟ್ಬಿಡಮ್ಮ, ನಾ ಮಾಡಿಲ್ಲ ಅಂದ್ರು ಕೊಡ್ತಾರ, ಅದಕ್ಕೆ ಈಗ ನಾ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಬಂದೀನಿ ಅಂತ ಹೇಳಿದನ್ರಿ. ಶನಿವಾರ ಹೋಗ್ಯಾನ್ರಿ ನನ್ ಮಗ. ಶನಿವಾರ ಹೋಗ್ಯಾನ. ಶನಿವಾರ ಹೋಗಿದ್ ಕೂಡ್ಲೆ ನಾನು 4 ಗಂಟೆಗೆ ಹೋದ. ಹೊಳ್ ಫೋನ್ ಸ್ವಿಚ್ ಆಫ್ ರೀ. ಫೋನ್ ಹಚ್ಚಿದ್ರ ಹೊಳ್ ಒಮ್ಮೆ ಏನ್ ಮಾಡ್ಯಾನ್ರಿ 5 ಗಂಟೆ 6:30ಗೆ ಫೋನ್ ಚಾಲು ಆಗೈತ್ರಿ. ಅವ್ನು ಸಂಡೇ ದಿನ ಅವ್ರು ಪೊಲೀಸರ ಹೇಳ್ಕೊಂಡ್ ಹೋಗ್ಯಾರಂತ್ರಿ. ಅವ್ನು ಇದು ಗಾಂಜಾದ್ ಇದನ್ ಮಾಡ್ತಾನ ಅಂತ ಹೇಳಿ ಆ ಹುಡುಗರು ಕೂಡ ಹೋಗಿ ನಿಂತಿದ್ದಕ್ಕೆ ಇವನು ಮಾಡ್ಯಾನಂದಾರಿ. ಅವ ಏನು ಮಾಡೇ ಇಲ್ರಿ ಅಲ್ಲಿ. ಇಲ್ಲ ರೀ, ಅವ ಏನು ಮಾಡೇ ಇಲ್ರಿ. ಅವ್ರು ಕೂಡ ಅದಾರಂತ ಅವ್ನ್ ಕರ್ಕೊಂಡ್ ಹೋಗ್ಯಾರಿ. ಅವ್ನ್ ಕರ್ಕೊಂಡ್ ಹೋಗಿ ಅವಾಗ ಅವ್ನದ್ರೊಳಗ್ ಸಿಗಿಸಂಗ್ ಮಾಡಿ ನೀ ರೊಕ್ಕ ಕೊಡು, ಇದಿಲ್ಲ ಅಂದ್ರೆ ನೀನು ಬೇರೆ ಕೇಸ್ನಾಗ ಹಾಕ್ತಿವಿ ಅಂದಾರಿ ನನ್ ಮಗ. ಹಂಗಾಗಿ ಅದ್ರ ಟಾರ್ಚರಿಗೆ ನನಗೆ ರೊಕ್ಕ ಕೊಡು, ನನಗೆ ರೊಕ್ಕ ಕೊಡು. ನಾವು ದುಡ್ಕೊಂಡ್ ತಿನ್ನೋರು ಎಲ್ಲಿಂದ ಕೊಡುನ್ರಿ ರೊಕ್ಕ. ಅವಾಗ ಯಪ್ಪ ರೊಕ್ಕ ಇಲ್ಲ ಅಂದ್ರೆ ಹಿಂಗಮ್ಮ ನನ್ ಹಿಂಗ ಅದಕ್ಕೆ ಹಾಕ್ತಾರ ಇದಕ್ಕೆ ಹಾಕ್ತಾರ ಅನ್ನ. ಯಪ್ಪ ನಾಳೆ ಬೇಕಾದ್ರೆ ಕೊಡ್ತೀನಿ, ಇವತ್ತಿಲ್ಲ ನನ್ನಂತೆ ರೊಕ್ಕ ಅಂತ ಹೇಳಿನ್ರಿ. 2,000 ರೂಪಾಯಿ ಅಂತ್ರಿ. 2,000 ರೂಪಾಯಿ ಕೊಟ್ರ ನೀನ್ ಬಿಡ್ತೀನಿ, ಇಲ್ಲ ಅಂದ್ರೆ ಬೇರೆ ಕೇಸ್ನಾಗ ಹಾಕ್ತಿವಿ ಅನ್ನಕತ್ತಿದ್ರಂತ್ರಿ. ಇದ್ರ ನಿನ್ನೆ ರೀ ಸೋಮವಾರ 10:30 ರೀ. ರಾತ್ರಿ ರೀ, ರಾತ್ರಿ 10:30 ಮಾಡ್ಕೊಂಡಾನ್ರಿ. ಇಲ್ರಿ, ನನ್ನ ಮಗ ನನ್ನ ಮಗಳು ಇಬ್ರಿ. ನಾವು ತಂದಿಲ್ಲ. ಅವನು ದುಡ್ಕೊಂಡ್ ತಿನ್ಕೊಂತ ಇಲ್ಲಿ ಕಲಸಿದ್ರ ನನ್ನ ಮಗನ ಅಂತ ಕರ್ಕೊಂಡು ಕಿಟಲ್ ಕಾಲೇಜ್ ಹೋಗ್ತಿದ್ದನ್ರಿ. BSc ಮಾಡ್ತಿದ್ದನ್ರಿ. ಅವ್ರು ಯಾವನ 2,000 ರೂಪಾಯಿ ಅಂತಾನಲ್ರಿ, ಅವನ ಕಾರಣ ನೋಡ್ರಿ. 2,000 ರೂಪಾಯಿ ಬೇಕು.